ನಮಸ್ಕಾರ. ಇವತ್ತು ನಾವು ಮಾತಾಡೋದಕ್ಕೆ ಹೊರಟಿರೋದು ಒಂದು ಸಿನಿಮಾದ ಬಗ್ಗೆ ಅಲ್ಲ. ಅದಕ್ಕಿಂತ ದೊಡ್ಡದು, ಬಹುಶಃ ಸಿನಿಮಾ ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಜೂಜಾಟ ಅನ್ಬಹುದು. ಜೂಜಾಟ, ಹೌದು, ಪರ್ಫೆಕ್ಟ್ ಪದ ಅದು. ಯಾಕಂದ್ರೆ ಇವತ್ತು ನಾವೆಲ್ಲ ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನೋಡಿ ಇದು ಹೀಗೆ ಆಗ್ಬೇಕಿತ್ತು ಅಂದ್ಕೊಳ್ತೇವೆ. ಹೌದು, ಈಗ ನೋಡಿದ್ರೆ ಎಲ್ಲ ಸಹಜ ಅನ್ಸುತ್ತೆ. ಆದ್ರೆ ಒಂದು 15-20 ವರ್ಷ ಹಿಂದೆ ಇದೊಂದು ಹುಚ್ಚು ಸಾಹಸ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ದು. ಅಂದ್ರೆ ಬೇರೆ ಬೇರೆ ಸಿನಿಮಾಗಳ ಕತೆಗಳನ್ನ ಒಂದಕ್ಕೊಂದು ಬೆಸೆಯೋದು, ಆ ಕಾನ್ಸೆಪ್ಟೇ ಹೊಸ್ದು. ಹೌದು, ಹಂಚಿಕೆಯ ವಿಶ್ವ ಅನ್ನೋ ಐಡಿಯಾನೇ ತೀರಾ ಹೊಸ್ತು. ಅದನ್ನ ತೆರೆ ಮೇಲೆ ತರೋದು ಆಕ್ಚುಲಿ ಅಸಾಧ್ಯದ ಮಾತು ಅಂತಾನೆ ಎಲ್ಲರ ಅಭಿಪ್ರಾಯವಾಗಿತ್ತು. ಹಾಗಾದ್ರೆ ಆ ಅಸಾಧ್ಯದ ಮಾತನ್ನ ಸಾಧ್ಯವಾಗಿಸಿದ ಮೊದಲ ಹೆಜ್ಜೆ ಯಾವುದು? ಎಲ್ಲ ಶುರುವಾದದ್ದು ಹೇಗೆ? ಬಹುಶಃ ನಾವು 2005ರ ಸಮಯಕ್ಕೆ ಹೋಗ್ಬೇಕು ಅಲ್ವಾ? ಆಗ ಮಾರ್ವೆಲ್ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಇರ್ಲಿಲ್ಲ ಅನ್ನೋದಕ್ಕಿಂತ ತುಂಬಾನೇ ಕೆಟ್ಟದಾಗಿತ್ತು. ಅವರು 90ರ ದಶಕದಲ್ಲಿ ಆಲ್ಮೋಸ್ಟ್ ದಿವಾಳಿಯಾಗಿದ್ರು. ಓಹೋ, ಅದರಿಂದ ಹೊರಬರಲು ತಮ್ಮ ಆಸ್ತಿಯಂತಿದ್ದ ಪಾತ್ರಗಳನ್ನೆಲ್ಲ, ಅಂದ್ರೆ ಸ್ಪೈಡರ್ಮ್ಯಾನ್, ಎಕ್ಸ್ಮೆನ್, ಫ್ಯಾಂಟಾಸ್ಟಿಕ್ ಫೋರ್, ಎಲ್ಲ ದೊಡ್ಡ ದೊಡ್ಡ ಹೆಸರುಗಳನ್ನೇ. ಹೌದು, ಇವುಗಳ ಸಿನಿಮಾ ಹಕ್ಕುಗಳನ್ನ ಸೋನಿ, ಫಾಕ್ಸ್ನಂತಹ ಬೇರೆ ಸ್ಟುಡಿಯೋಗಳಿಗೆ ಮಾರಿದ್ರು. ದುಡ್ಡು ಬಂತು ನಿಜ, ಆದರೆ ತಮ್ಮದೇ ಪಾತ್ರಗಳ ಮೇಲೆ ಕ್ರಿಯೇಟಿವ್ ಕಂಟ್ರೋಲ್ ಪೂರ್ತಿ ಕಳ್ಕೊಂಡ್ರು. ಅಂದ್ರೆ ತಮ್ಮದೇ ಮಕ್ಕಳ ಯಶಸ್ಸನ್ನ ದೂರದಿಂದ ನೋಡ್ಬೇಕಾದ ಪರಿಸ್ಥಿತಿ. ಎಕ್ಸಾಕ್ಟ್ಲಿ. ಆಗ್ಲೇ ಕೆವಿನ್ ಫೈಗಿ ಮತ್ತು ಅವರ ತಂಡ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಬರೋದು, ಇನ್ನು ಸಾಕು, ನಮ್ಮ ಸಿನಿಮಾಗಳನ್ನ ನಾವೇ ಮಾಡ್ತೀವಿ ಅಂತ. ಆದ್ರೆ ಒಂದು ನಿಮಿಷ, ಸ್ಪೈಡರ್ಮ್ಯಾನ್ ಇಲ್ಲ, ಎಕ್ಸ್ಮೆನ್ ಇಲ್ಲ, ಇವರನ್ನೆಲ್ಲ ಬಿಟ್ಟು ಒಂದು ಯೂನಿವರ್ಸ್ ಕಟ್ಟೋಕ್ ಸಾಧ್ಯನಾ? ಅವ್ರ ಹತ್ರ ಉಳಿದಿದ್ದ ಪಾತ್ರಗಳು ಯಾವುವು? ಅದೇ ಅಲ್ವಾ ಅಸಲ್ ಕಥೆ. ಅವ್ರತ್ರ ಉಳಿದಿದ್ದು ಅವೆಂಜರ್ಸ್ ತಂಡದ ಹಕ್ಕುಗಳು. ಐರನ್ ಮ್ಯಾನ್, ಥಾರ್, ಕ್ಯಾಪ್ಟನ್ ಅಮೆರಿಕಾ. ಹೌದು, ಇವತ್ತಿವರೆಲ್ಲ ಮನೆ ಮಾತಾಗಿದ್ದಾರೆ. ಆದ್ರೆ ಆಗ ಕಾಮಿಕ್ ಅಭಿಮಾನಿಗಳನ್ನ ಬಿಟ್ರೆ ಬೇರ್ಯಾರಿಗೂ ಇವರ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಐರನ್ ಮ್ಯಾನ್ನಂತೂ ಎಲ್ಲರೂ ಬಿ ಲಿಸ್ಟ್ ಹೀರೋ ಅಂತಿದ್ರು. ಆದ್ರೂ ಇದೇ ಪಾತ್ರಗಳ ಮೇಲೆ ಅವರು ತಮ್ಮ ಭವಿಷ್ಯವನ್ನೇ ಪಣಕ್ಕಿಟ್ರು. ಸುಮ್ನೆ ಪಣಕ್ಕಿಡ್ಲಿಲ್ಲ. 525 ಮಿಲಿಯನ್ ಮೆರಿಲ್ ಲಿಂಚ್ನಿಂದ ಸಾಲ ಪಡೆದು ಈ ಯೋಜನೆ ಶುರು ಮಾಡಿದ್ದು. $525 ಮಿಲಿಯನ್? ಬ್ಯಾಂಕ್ಗಳು ಹೇಗೊಪ್ಪುದು? ಅಡ ಇಡೋಕೆ ಅವರತ್ರ ಇದ್ದಿದ್ದಾದ್ರೂ ಏನು? ಅದೇ ಆ ಜೂಜಾಟದ ರೋಚಕ ಭಾಗ. ಅವರು ಅಡ ಇಟ್ಟಿದ್ದು ತಮ್ಮತ್ರ ಉಳಿದಿದ್ದ ಸುಮಾರು 10 ಪಾತ್ರಗಳ ಸಿನಿಮಾ ಹಕ್ಕುಗಳನ್ನ. ಏನು? ಹೌದು, ಕ್ಯಾಪ್ಟನ್ ಅಮೆರಿಕಾ, ನಿಕ್ ಫ್ಯೂರಿ, ಆಂಟ್ ಮ್ಯಾನ್, ಹೀಗೆ. ಒಂದು ವೇಳೆ ಅವರ ಮೊದಲ ಸಿನಿಮಾ ಅಂದ್ರೆ ಐರನ್ ಮ್ಯಾನ್ ಫ್ಲಾಪ್ ಆಗಿದ್ರೆ ಈ ಎಲ್ಲಾ ಪಾತ್ರಗಳು ಬ್ಯಾಂಕ್ ಪಾಲಾಗ್ತಿದ್ವು ಮತ್ತು ಮಾರ್ವೆಲ್ ಸ್ಟುಡಿಯೋಸ್ ಅನ್ನೋ ಅಧ್ಯಾಯ ಶುರುವಾಗೋ ಮುಂಚೆನೇ ಮುಗಿದೋಗ್ತಿತ್ತು. ಬಾಪ್ರೆ! ಹಾಗಿದ್ರೆ 2008ರಲ್ಲಿ ಐರನ್ ಮ್ಯಾನ್ ರಿಲೀಸ್ ಆದಾಗ ಅವರ ಎದೆಬಡಿತ ಹೇಗಿರ್ಬೇಕು? ಆ ಸಿನಿಮಾ ಬರೀ ಒಂದು ಸಿನಿಮಾವಾಗಿರಲಿಲ್ಲ, ಅದು ಇಡೀ ಕಂಪನಿಯ ಭವಿಷ್ಯವಾಗಿತ್ತು. ಖಂಡಿತ. ಆ ಚಿತ್ರದ ಯಶಸ್ಸಿನ ಹಿಂದೆ 2 ಮುಖ್ಯ ಕಾರಣಗಳಿವೆ ಅಂತ ನಾನು ಅಂದ್ಕೊಳ್ತೀನಿ. ಯಾವುದು? ಒಂದು, ರಾಬರ್ಟ್ ಡೌನಿ ಜೂನಿಯರ್. ಟೋನಿ ಸ್ಟಾರ್ಕ್ ಪಾತ್ರಕ್ಕೆ ಅವರು ಜೀವ ತುಂಬಿದ ರೀತಿ ಅದ್ಭುತ. ನಿಜ, ಅವರನ್ನ ಬಿಟ್ಟು ಬೇರೆ ಯಾರನ್ನೂ ಊಹಿಸ್ಕೊಳ್ಳಕ್ಕೂ ಆಗಲ್ಲ. ಎರಡನೇದು, ನಿರ್ದೇಶಕ ಜಾನ್ ಫ್ಯಾವ್ರೋ ಅವರ ವಿಷನ್. ಅದನ್ನ ಕೇವಲ ಒಂದು ಸೂಪರ್ ಹೀರೋ ಸಿನಿಮಾ ಆಗಿ ನೋಡ್ಲಿಲ್ಲ. ಇದೊಂದು ಟೆಕ್ ಥ್ರಿಲ್ಲರ್, ಒಬ್ಬ ಅಹಂಕಾರಿ ವ್ಯಕ್ತಿ ಜವಾಬ್ದಾರಿಯುತ ನಾಯಕನಾಗಿ ಬದಲಾಡುವ ಕತೆ. ಮತ್ತು ಆ ಸಿನಿಮಾದ ಕೊನೆಯಲ್ಲಿ ಆ ಒಂದು ಸೀನ್, ನಿಕ್ ಫ್ಯೂರಿ ಬಂದು ಅವೆಂಜರ್ಸ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದಾಗ. ಹೌದು, ಆ ಒಂದು ದೃಶ್ಯ ಪ್ರೇಕ್ಷಕರಿಗೆ ಒಂದು ಸುಳಿವು ಕೊಡ್ತು, ಇದು ಕೇವಲ ಆರಂಭ ಅಂತ. ಆ ಒಂದು ಪೋಸ್ಟ್ ಕ್ರೆಡಿಟ್ ದೃಶ್ಯ ಇಡೀ ಸಿನಿಮಾ ಸಂಸ್ಕೃತಿಯನ್ನೇ ಬದಲಾಯಿಸಿತು ಅಲ್ವಾ? ಅಲ್ಲಿಂದ ಶುರುವಾದ ಫೇಸ್ 1. ಅದು ಕೇವಲ ಪಾತ್ರಗಳನ್ನ ಪರಿಚಯಿಸೋದಾಗಿರ್ಲಿಲ್ಲ, ಅದೊಂದು ದೊಡ್ಡ ತಂತ್ರದ ಭಾಗವಾಗಿತ್ತು. ಅದು ಕೇವಲ ಪಾತ್ರಗಳ ಪರಿಚಯ ಅಲ್ಲ, ಅದೊಂದು ಪ್ರಕಾರಗಳ ಪ್ರಯೋಗ ಕೂಡ ಆಗಿತ್ತು. ಓಕೆ, ಹೇಗೆ? ನೋಡಿ, ಐರನ್ ಮ್ಯಾನ್ ಒಂದು ಟೆಕ್ ಥ್ರಿಲ್ಲರ್, ಥಾರ್ ಒಂದು ರೀತಿ ಫ್ಯಾಂಟಸಿ ಶೇಕ್ಸ್ಪಿಯರ್ ಡ್ರಾಮಾ, ಮತ್ತು ಕ್ಯಾಪ್ಟನ್ ಅಮೆರಿಕಾ ಒಂದು ವಿಶ್ವಯುದ್ಧದ ಪೀರಿಯಡ್ ಫಿಲ್ಮ್ ತರಹ. ಕರೆಕ್ಟ್. ಒಂದೇ ಯೂನಿವರ್ಸ್ನಲ್ಲಿ ಬೇರೆ ಬೇರೆ ತರದ ಕಥೆಗಳನ್ನ ಹೇಳ್ಬೋದು ಅಂತ ಅವರು ಪ್ರೂವ್ ಮಾಡಿದ್ರು. ಹೀಗೆ ಸಣ್ಣ ಸಣ್ಣ ಎಳೆಗಳನ್ನ ಬಿಡುತ್ತಾ 2012ರ ದಿ ಅವೆಂಜರ್ಸ್ ಚಿತ್ರದಲ್ಲಿ ಎಲ್ಲವನ್ನೂ ಒಟ್ಟಿಗೆ ತಂದಾಗ ಅದು ಸಿನಿಮಾ ಇತಿಹಾಸದಲ್ಲೇ ಒಂದು ಹೊಸ ಮೈಲಿಗಲ್ಲಾಯಿತು. ಖಂಡಿತ. ಅಲ್ಲಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಯಿತು. ಇದೇ ಸಮಯದಲ್ಲಿ ಅಲ್ವಾ ಆ ದೊಡ್ಡ ಡೀಲ್ ನಡೆದಿದ್ದು? 2009ರಲ್ಲಿ ವಾಲ್ಟ್ ಡಿಸ್ನಿ ಕಂಪನಿ ಮಾರ್ವೆಲ್ ಅನ್ನು $4 ಬಿಲಿಯನ್ಗೆ ಖರೀದಿಸಿತು. ಇದು ಬರೀ ದುಡ್ಡಿನ ವಿಷಯ ಆಗಿರ್ಲಿಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ಮೇಲ್ನೋಟಕ್ಕೆ ಇದು ದುಡ್ಡು ಮತ್ತೆ ಡಿಸ್ಟ್ರಿಬ್ಯೂಷನ್ ವಿಷಯದಂತೆ ಕಾಣಬಹುದು. ಆದ್ರೆ ಡಿಸ್ನಿ ಕೇವಲ ಒಂದು ಫಿಲ್ಮ್ ಸ್ಟುಡಿಯೋವನ್ನ ಖರೀದಿಸ್ತಿರ್ಲಿಲ್ಲ. ಮತ್ತೆ ಅವರು ಒಂದು ಕತೆ ಹೇಳುವ ಯಂತ್ರವನ್ನ ಖರೀದಿಸ್ತಿದ್ರು.
ಈ ಪಾತ್ರಗಳು ಮುಂದೆ ತಮ್ಮ ಥೀಮ್ ಪಾರ್ಕ್ಗಳಿಗೆ, ಆಟಿಕೆಗಳಿಗೆ ಮತ್ತು ಆಗಿನ್ನೂ ಶುರುವಾಗಿರದ ತಮ್ಮ ಸ್ಟ್ರೀಮಿಂಗ್ ಸೇವೆಗೆ ಇಂಧನವಾಗಬಲ್ಲವು ಅನ್ನೋ ದೂರದೃಷ್ಟಿಯವರಿಗಿತ್ತು. ವಾವ್! ಸೊ ಡಿಸ್ನಿ ಬೆಂಬಲದೊಂದಿಗೆ ಇನ್ಫಿನಿಟಿ ಸಾಗಾ ಇನ್ನಷ್ಟು ದೊಡ್ಡದಾಗಿ ಬೆಳೆಯಿತು. ಹೌದು, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿಯಂತಹ ಕಾಸ್ಮಿಕ್ ಕಥೆಗಳು, ಆಂಟ್ಮನ್ನಂತಹ ಹೀಸ್ಟ್ ಸಿನಿಮಾಗಳು. ಹೀಗೆ ಬ್ರಹ್ಮಾಂಡ ವಿಸ್ತಾರವಾಗ್ತಾ ಹೋಯಿತು. ಕೊನೆಗೆ ಅವೆಂಜರ್ಸ್ ಎಂಡ್ ಗೇಮ್ನಲ್ಲಿ ಎಲ್ಲವೂ ಒಂದು ಮಹಾಕಾವ್ಯದಂತೆ ಮುಕ್ತಾಯವಾಯಿತು. ಒಂದು ದಶಕದ ಕತೆಗೆ ಒಂದು ಪರ್ಫೆಕ್ಟ್ ಅಂತ್ಯ ಸಿಕ್ಕಿತು. ಆದ್ರೆ ಒಂದು ಪರ್ಫೆಕ್ಟ್ ಅಂತ್ಯದ ನಂತರ ಮುಂದೆ ಏನು? ಈ ಪ್ರಶ್ನೆ ಸ್ಟುಡಿಯೋವನ್ನು ದೊಡ್ಡದಾಗಿ ಕಾಡಿರ್ಬೇಕಲ್ವೇ? ಖಂಡಿತ ಕಾಡಿತು. ಅದೇ ಅವರ ಮುಂದಿನ ಅತಿದೊಡ್ಡ ಸವಾಲು ಕೂಡ ಆಯಿತು. ಎಂಡ್ ಗೇಮ್ ನಂತರ ಪ್ರೇಕ್ಷಕರ ನಿರೀಕ್ಷೆಗಳು ಗಗನಕ್ಕೆ ಇದ್ದು. ಆಗ್ಲೇ ದಿ ಮಲ್ಟಿವರ್ಸ್ ಸಾಗಾ ಅನ್ನೋ ಹೊಸ ಅಧ್ಯಾಯ ಶುರುವಾಗಿದ್ದು. ಹೌದು, ಈ ಸಲ ಕತೆ ಕೇವಲ ಚಿತ್ರಮಂದಿರಕ್ಕೆ ಸೀಮಿತವಾಗ್ಲಿಲ್ಲ. ಡಿಸ್ನಿ ಪ್ಲಸ್ ಸ್ಟ್ರೀಮಿಂಗ್ ವೇದಿಕೆಗಾಗಿ ಟಿವಿ ಸರಣಿಗಳನ್ನು ನಿರ್ಮಿಸೋಕೆ ಶುರು ಮಾಡಿದ್ರು. ಇದು ಒಂದು ರೀತಿ ಎರಡು ಅಲಗಿನ ಕತ್ತಿ ಆಯ್ತು ಅಲ್ವಾ? ವಾಂಡಾವಿಷನ್, ಲೋಕಿ ಅಂತಹ ಸರಣಿಗಳು ಪಾತ್ರಗಳಿಗೆ ಇನ್ನಷ್ಟು ಆಳ ಕೊಟ್ವು. ನಿಜ, ಲಾಂಗ್ ಫಾರ್ಮ್ ಸ್ಟೋರಿ ಟೆಲ್ಲಿಂಗ್ಗೆ ಅವಕಾಶ ಸಿಕ್ತು. ಆದ್ರೆ ಅದೇ ಸಮಯದಲ್ಲಿ ಕಂಟೆಂಟ್ ಓವರ್ಲೋಡ್ ಸಮಸ್ಯೆ ಶುರುವಾಯಿತು. ಅಂದ್ರೆ ಎಲ್ಲವನ್ನೂ ನೋಡ್ಲೇಬೇಕು ಅನ್ನೋ ಒತ್ತಡ ಪ್ರೇಕ್ಷಕರಲ್ಲಿ ಒಂದು ರೀತಿ ಆಯಾಸ ತರಿಸಿಬಿಡ್ತು. ನಿಖರವಾಗಿ ಅದೇ ಆಯ್ತು. ಪ್ರತಿ ವರ್ಷ 3-4 ಸಿನಿಮಾ, 3-4 ಸೀರೀಸ್, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಯಾವ್ದಾದ್ರೂ ಒಂದನ್ನ ಮಿಸ್ ಮಾಡಿದ್ರೆ ಮುಂದಿನ ಕತೆ ಅರ್ಥ ಆಗಲ್ಲವೇನೋ ಅನ್ನೋ ಭಯ. ಹೌದು, ಇದರಿಂದ ಕೆಲವು ಪ್ರಾಜೆಕ್ಟ್ಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಸದ್ದು ಮಾಡ್ಲಿಲ್ಲ. ಸ್ಟುಡಿಯೋವೇ ಒಪ್ಕೊಂತು, ನಾವು ಜಾಸ್ತಿ ಕಂಟೆಂಟ್ ಮಾಡ್ತಿದ್ದೀವಿ, ಇದರಿಂದ ನಮ್ಮ ಬ್ರ್ಯಾಂಡ್ನ ಶಕ್ತಿ ಕಡಿಮೆ ಆಗ್ತಿದೆ ಅಂತ. ಸೊ ಅವರು ತಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸಿದ್ರು. ಕಡಿಮೆ ಸಿನಿಮಾ, ಕಡಿಮೆ ಸರಣಿ, ಆದರೆ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ. ಆದ್ರೆ ಅದೇ ಸಮಯದಲ್ಲಿ ಕಥೆಯಲ್ಲೂ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಕಾಂಗ್ ಪಾತ್ರದ ವಿವಾದಗಳು. ಹೌದು, ಅವರ ಇಡೀ ಮಲ್ಟಿವರ್ಸ್ ಆಗಾದ ಖಳನಾಯಕನ ಯೋಜನೆಯೇ ಅಲುಗಾಡಿತು. ಆಗ್ಲೇ ಒಂದು ರೋಚಕವಾದ ಸುದ್ದಿ ಹೊರಬಂತು. ಏನು? ಕಾಂಗ್ ಬದಲು ಬಹುಶಃ ಮಾರ್ವೆಲಿನ ಅತ್ಯಂತ ಪ್ರಸಿದ್ಧ ವಿಲನ್ಗಳಲ್ಲಿ ಒಬ್ಬನಾದ ಡಾಕ್ಟರ್ ಡೂಮ್. ಎಕ್ಸಾಕ್ಟ್ಲಿ, ಡಾಕ್ಟರ್ ಡೂಮ್ನನ್ನು ಮುಂದಿನ ದೊಡ್ಡ ವಿಲನ್ ಆಗಿ ತರಬಹುದು ಅಂತ. ಒಂದು ನಿಮಿಷ, ಇದನ್ನ ನಂಬೋಕ್ ಆಗ್ತಿಲ್ಲ. ಆ ಸುದ್ದಿಯಲ್ಲಿದ್ದ ಅತಿದೊಡ್ಡ ಟ್ವಿಸ್ಟ್ ಅಂದ್ರೆ ಆ ಡಾಕ್ಟರ್ ಡೂಮ್ ಪಾತ್ರವನ್ನು ರಾಬರ್ಟ್ ಡೌನಿ ಜೂನಿಯರ್ ನಿರ್ವಹಿಸಲಿದ್ದಾರೆ ಅನ್ನೋದು. ಐರನ್ ಮ್ಯಾನ್ ಆಗಿ ಎಲ್ಲರ ಮನಸ್ಸಲ್ಲಿ ಉಳಿದ ನಟನೆ ಈಗ ಅದೇ ಯೂನಿವರ್ಸ್ನ ದೊಡ್ಡ ವಿಲನ್ ಆಗ್ತಾರ? ಇದು ತುಂಬಾ ದೊಡ್ಡ ರಿಸ್ಕ್ ಅಲ್ವಾ? ಖಂಡಿತವಾಗಿಯೂ ದೊಡ್ಡ ರಿಸ್ಕ್. ಆದ್ರೆ ಇದೇ ಮಾರ್ವೆಲ್ನ ಯಶಸ್ಸಿನ ಸೂತ್ರ. ಅವರು ಯಾವಾಗ್ಲೂ ಅನಿರೀಕ್ಷಿತ ಆಯ್ಕೆಗಳನ್ನ ಮಾಡ್ತಾರೆ. ಅಂದ್ರೆ ಒಬ್ಬ ಹೀರೋ ಆಗಿ ಜನರ ಮನೆಗೆದ್ದ ನಟ ವಿಲನ್ ಆಗಿ ಬಂದ್ರೆ ಆ ಪಾತ್ರಕ್ಕೆ ಒಂದು ಬೇರೆಯ ತೂಕ ಬರುತ್ತೆ. ಮತ್ತು ಮಲ್ಟಿವರ್ಸ್ ಕಾನ್ಸೆಪ್ಟ್ ಇರೋದ್ರಿಂದ ಇದು ಸಾಧ್ಯ. ಬೇರೆ ಯೂನಿವರ್ಸ್ನ ಟೋನಿ ಸ್ಟಾರ್ಕ್ ವಿಲನ್ ಆಗಿರಬಹುದಲ್ವೇ? ಆ ಒಂದು ಸಾಧ್ಯತೆಯೇ ಪ್ರೇಕ್ಷಕರಲ್ಲಿ ಹೊಸ ಕುತೂಹಲ ಹುಟ್ಟಿಸಿದೆ. ಸರಿ, ಈ ಬ್ರಹ್ಮಾಂಡದ ವಿಸ್ತರಣೆ ಕೇವಲ ಹೊಸ ಸಿನಿಮಾಗಳು ಮತ್ತು ಸರಣಿಗಳಿಂದ ಮಾತ್ರ ಆಗಿಲ್ಲ. ಅದಕ್ಕೂ ಮುಂಚೆನೇ ಮಾರ್ವೆಲ್ ಟೆಲಿವಿಷನ್ ಅಂತ ಒಂದು ಪ್ರತ್ಯೇಕ ವಿಭಾಗವಿತ್ತು. ಹೌದು, ಅವರು ಏಜೆಂಟ್ಸ್ ಆಫ್ ಶೀಲ್ಡ್, ಡೇರ್ ಡೆವಿಲ್ ನಂತ ಶೋಗಳನ್ನ ನಿರ್ಮಿಸಿದ್ರು. ಆಗ ಇವು ಮುಖ್ಯ ಸಿನಿಮಾಗಳ ಭಾಗವೋ ಅಲ್ಲವೋ ಅನ್ನೋ ಗೊಂದಲವಿತ್ತು. ಆ ಕಥೆ ಏನಾಯಿತು? ಆರಂಭದಲ್ಲಿ ಆ ಗೊಂದಲ ಇತ್ತು. ಆ ಸೀರೀಸ್ಗಳು ಸಿನಿಮಾಗಳನ್ನ ರೆಫರ್ ಮಾಡ್ತಿದ್ವು, ಆದ್ರೆ ಸಿನಿಮಾಗಳು ಇವುಗಳನ್ನ ಕಡೆಗಣಿಸ್ತಿದ್ವು. ಆದರೆ ಈಗ ಮಲ್ಟಿವರ್ಸ್ ಬಂದಿರೋದ್ರಿಂದ ಆ ಎಲ್ಲಾ ಹಳೆಯ ಸರಣಿಗಳನ್ನು ಮತ್ತು ಪಾತ್ರಗಳನ್ನು ಅಧಿಕೃತವಾಗಿ ಮಾರ್ವೆಲ್ ಸಿನೆಮ್ಯಾಟಿಕ್ ಯೂನಿವರ್ಸ್ನ ಟೈಮ್ಲೈನ್ಗೆ ಸೇರಿಸಿಕೊಳ್ಳಲಾಗಿದೆ. ಅಂದ್ರೆ ನೆಟ್ಫ್ಲಿಕ್ಸ್ನ ಡೇರ್ ಡೆವಿಲ್ ಈಗ ಅಧಿಕೃತವಾಗಿ ಸ್ಪೈಡರ್ ಮ್ಯಾನ್ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಹೌದು, ಇದು ಹಳೆಯ ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬದಂತೆ. ಅಂದ್ರೆ ಕಥೆಯ ಯಾವ ಎಳೆಯನ್ನು ಅವರು ಬಿಟ್ಟುಕೊಡುತ್ತಿಲ್ಲ. ಇದರ ಜೊತೆಗೆ ಮಾರ್ವೆಲ್ ಒನ್ ಶಾಟ್ಸ್ ಅನ್ನೋ ಕಿರುಚಿತ್ರಗಳು, ಕಾಮಿಕ್ ಪುಸ್ತಕಗಳು, ದಿ ವಕಾಂಡಾ ಫೈಲ್ಸ್ನಂತಹ ಕಾಲ್ಪನಿಕ ಪುಸ್ತಕಗಳು, ಇವೆಲ್ಲವೂ ಆ ಜಗತ್ತು ನಿಜವಾಗಿಯೂ ಇದೆ ಅನ್ನೋ ಭಾವನೆಯನ್ನ ಮೂಡಿಸುತ್ತವೆ. ಆದರೆ ಈ ವಿಸ್ತರಣೆಯ ಪಯಣದಲ್ಲಿ ಅತಿದೊಡ್ಡ ಕ್ರಾಂತಿಕಾರಿ ಘಟನೆ ನಡೆದಿದ್ದು ಡಿಸ್ನಿ ಕಂಪನಿ 21st ಸೆಂಚುರಿ ಫಾಕ್ಸ್ ಅನ್ನು ಸ್ವಾಧೀನಪಡಿಸಿಕೊಂಡಾಗ. ಅದೊಂದು ಸಾಮಾನ್ಯ ಕಾರ್ಪೊರೇಟ್ ಡೀಲ್ ಆಗಿರಲಿಲ್ಲ, ಅದೊಂದು ಯುಗ ಬದಲಾವಣೆಯ ಕ್ಷಣ. ಖಂಡಿತ. ಯಾಕಂದ್ರೆ ದಶಕಗಳ ಕಾಲ ಬೇರೆ ಮನೆಯಲ್ಲಿದ್ದ ಮಾರ್ವೆಲ್ನ ಪ್ರಮುಖ ಮಕ್ಕಳು ಎಕ್ಸ್ಮೆನ್, ಡೆಡ್ಪೂಲ್ ಮತ್ತು ಫ್ಯಾಂಟಾಸ್ಟಿಕ್ ಫೋರ್, ಹೌದು, ಅವರೆಲ್ಲ ಕೊನೆಗೂ ತಮ್ಮ ಸ್ವಂತ ಮನೆಗೆ ವಾಪಸ್ ಬಂದ್ರು. ಅಭಿಮಾನಿಗಳ ದಶಕಗಳ ಕನಸು ನನಸಾದ ಕ್ಷಣ ಅದು. ಆದ್ರೆ ಇದು ಕ್ರಿಯೇಟಿವ್ ಆಗಿ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ದಶಕಗಳಿಂದ ಬೇರೆ ಬೇರೆಯಾಗಿ ಸಾಗಿದ ಈ ಕಥೆಗಳನ್ನ ಈಗ ಈ ದೊಡ್ಡ ಯೂನಿವರ್ಸ್ ಒಳಗೆ ತರೋದು ಹೇಗೆ? ಖಂಡಿತ. ಅದಕ್ಕಾಗಿಯೇ ಅವರು ಮಲ್ಟಿವರ್ಸ್ ಅನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ.
ಫಾಕ್ಸ್ನ ಎಕ್ಸ್ಮೆನ್ ವಿಶ್ವವನ್ನ ನೇರವಾಗಿ ಸೇರಿಸ್ಕೊಳ್ಳೋ ಬದಲು ಅದನ್ನೊಂದು ಪ್ರತ್ಯೇಕ ಯೂನಿವರ್ಸ್ ಅಂತ ತೋರಿಸಿ ಈಗ ಆ ಯೂನಿವರ್ಸ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಿದೆ ಅಂತ ತೋರಿಸ್ತಿದ್ದಾರೆ. ಹೌದು, ಡೆಡ್ ಪೂಲ್ ಅಂಡ್ ವುಲ್ವೆರಿನ್ ಸಿನಿಮಾ ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಆ ಚಿತ್ರದ ಮೂಲಕ ಮ್ಯೂಟೆಂಟ್ ಯುಗಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ ಅಂತಾನೆ ಹೇಳಬಹುದು. ಮಿಸ್ ಮಾರ್ವೆಲ್ ಸರಣಿಯಲ್ಲಿ ಮೊದಲ ಬಾರಿಗೆ ಮ್ಯೂಟೇಷನ್ ಅನ್ನೋ ಪದ ಬಳಸಿದಾಗಲೇ ಇದರ ಸುಳಿವು ಸಿಕ್ಕಿತ್ತು. ಹೌದು, ಈಗ ಎಕ್ಸ್ಮೆನ್ ಪಾತ್ರಗಳ ಆಗಮನದಿಂದ ಮುಂದಿನ ಕಥೆಗಳಿಗೆ ಅಕ್ಷರಶಃ ಅಸಂಖ್ಯಾತ ಹೊಸ ಸಾಧ್ಯತೆಗಳು ತೆರೆದುಕೊಂಡಿವೆ. ಈಗ ಅವರ ಬಳಿ ಮಾರ್ವೆಲ್ ಕಾಮಿಕ್ಸ್ನ ಬಹುತೇಕ ಎಲ್ಲ ಪಾತ್ರಗಳೂ ಇವೆ. ಅವರ ಕಥಾಭಂಡಾರ ಈಗ ಸಂಪೂರ್ಣವಾಗಿದೆ. ಇನ್ಫಿನಿಟಿ ಸಾಗಾ ಅವೆಂಜರ್ ಸುತ್ತ ಹೆಣೆದಿದ್ರೆ ಮುಂದಿನ ಸಾಗಾಗಳು ಎಕ್ಸ್ಮೆನ್ ಅಥವಾ ಫ್ಯಾಂಟಾಸ್ಟಿಕ್ ಫೋರ್ ಸುತ್ತ ಹೆಣೆಯಲ್ಪಡುವ ಸಾಧ್ಯತೆ ಇದೆ. ಹಾಗಾದ್ರೆ ಭವಿಷ್ಯದ ದಾರಿ ಸ್ಪಷ್ಟವಾಗಿದೆಯಾ? ದಿ ಮಲ್ಟಿವರ್ಸ್ ಸಾಗಾ ಮುಂದುವರಿಯುತ್ತಿರುವಾಗಲೇ ಅದರ ನಂತರದ ಯೋಜನೆಗಳ ಬಗ್ಗೆಯೂ ಈಗಾಗಲೇ ಕೆಲಸ ಶುರುವಾಗಿದೆ ಅಂತ ಕೇಳಿದ್ದೇವೆ. ಇದು ಅವರ ದೂರದೃಷ್ಟಿಯನ್ನ ತೋರಿಸುತ್ತೆ. ಒಂದು ಕಥೆ ಮುಗಿಯೋ ಮೊದಲೇ ಮುಂದಿನ ದಶಕದ ಕಥೆಗೆ ಬೀಜ ಬಿತ್ತುವ ಕೆಲಸ ನಡೀತಾನೇ ಇರುತ್ತೆ. ಇದೊಂದು ನಿರಂತರ ಪ್ರಕ್ರಿಯೆ. ಒಂದು ಯುಗ ಮುಗಿಯುತ್ತೆ, ಇನ್ನೊಂದು ಯುಗ ಆರಂಭವಾಗುತ್ತೆ. ಹೌದು, ನಾಯಕರು ಬದಲಾಗಬಹುದು, ಆದ್ರೆ ಕಥೆ ಮುಂದುವರಿಯುತ್ತಲೇ ಇರುತ್ತೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಒಂದು ಸಣ್ಣ ಕಲ್ಪನೆಯಿಂದ ಶುರುವಾಗಿ ದಿವಾಳಿಯಾಗುವ ಸ್ಥಿತಿಯಲ್ಲಿದ್ದ ಒಂದು ಕಂಪನಿ ಕಟ್ಟಿದ ಈ ಬ್ರಹ್ಮಾಂಡ ಇವತ್ತು ಒಂದು ಜಾಗತಿಕ ಸಾಂಸ್ಕೃತಿಕ ವಿದ್ಯಮಾನವಾಗಿ ಬೆಳೆದು ನಿಂತಿದೆ. ಇದು ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಒಂದು ಕಾಲ್ಪನಿಕ ವಿಶ್ವದ ಗಡಿಗಳು ಎಲ್ಲಿಯವರೆಗೆ ಚಾಚಬಹುದು? ಹೊಸ ಪೀಳಿಗೆಯ ನಾಯಕರು, ಹೊಸ ಪುರಾಣಗಳು, ಇನ್ನೂ ಹೇಳಬೇಕಾದ ಅಸಂಖ್ಯಾತ ಕಥೆಗಳಿವೆ. ಈ ಬ್ರಹ್ಮಾಂಡ ತನ್ನ ವಿಸ್ತರಣೆಯನ್ನ ನಿಲ್ಲಿಸುವ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ, ಇಷ್ಟೆಲ್ಲ ನೋಡಿದ ಮೇಲೆ ಈ ಬ್ರಹ್ಮಾಂಡದ ನಿಜವಾದ ಸೂಪರ್ ಪವರ್ ಅದರ ಪಾತ್ರಗಳಲ್ಲಿಲ್ಲ. ಇಲ್ಲ. ಬದಲಿಗೆ ಆ ಪಾತ್ರಗಳನ್ನೆಲ್ಲ ಒಂದೇ ದಾರದಲ್ಲಿ ಪೋಣಿಸಿ ದಶಕಗಳ ಕಾಲ ನಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಅದರ ಕಥಾ ಹಂದರದಲ್ಲಿದೆ ಅನ್ನಬಹುದೇ? 100% ಸತ್ಯ. ಈ ಬ್ರಹ್ಮಾಂಡದ ಅತಿದೊಡ್ಡ ಹೀರೋ ಕೆವಿನ್ ಫೈಗಿ ಮತ್ತು ಅವರ ತಂಡದ ದೃಷ್ಟಿಕೋನ. ಮುಂದಿನ ದಶಕಗಳಲ್ಲಿ ಯಾವ ಹೊಸ ದಂತಕಥೆಗಳು ಹುಟ್ಲಿವೆ, ಯಾವ ಹೊಸ ಪ್ರಪಂಚಗಳು ತೆರೆಕೊಳ್ಳಲಿವೆ ಅನ್ನೋದು ನಮ್ಮೆಲ್ಲರ ಕುತೂಹಲ. ಈ ಪಯಣದ ಮುಂದಿನ ನಿಲ್ದಾಣ ಯಾವುದು ಎಂಬುದೇ ಈಗ ಎಲ್ಲರ ಮುಂದಿರುವ $1 ಮಿಲಿಯನ್ ಪ್ರಶ್ನೆ.